ಟ್ರೈಲರ್ ರಿಲೀಸ್ ಮಾಡಿ ನಮ್ಗೆ ಟ್ರೈಲರ್ ರಿಲೀಸ್ ಮಾಡಿ ನಾವು ಟ್ರೈಲರ್ ನೋಡಿರ್ತೀವಿ, ಬಟ್ ನಿಮಗೆಲ್ಲ ತೋರಿಸಿ ಈ ಸಿನಿಮಾದ ಬಗ್ಗೆ ಒಂದು ಹೊಗಳಿಕೆ ಬಂದರೆ ನಮ್ಮ ಸಿನಿಮಾಗೆ ಸ್ವಲ್ಪ ಪ್ಲಸ್ ಆಗುತ್ತೆ ಅನ್ನೋ ಉದ್ದೇಶ. ಇನ್ನೂ ಜೋರಾಗಿ ಪಬ್ಲಿಸಿಟಿ ಮಾಡಬೇಕು ಅಂತ ನಮಗೆ ಆಸೆ ಇದೆ. ಆದರೆ ನಮ್ಮಲ್ಲಿ ಆ್ಯಕ್ಚುಲಿ ಎಲ್ಲ ಸಿನಿಮಾ ಥರ ಇಲ್ಲಿ ಖರ್ಚು ಮಾಡೋಕ್ಕೆ ಆಗ್ತಾ ಇಲ್ಲ. ಯಾಕೆಂದರೆ ಪ್ರೊಡ್ಯೂಸರ್ಸ್ ಆ್ಯಕ್ಚುಲಿ ನಾನು ಮೊದಲೇ ಒಂದ್ಸರಿ ಹೇಳಿದ್ದೆ, ಈ ಸಿನಿಮಾಕ್ಕೆ ನಾವು ಎಲ್ಲ ನೀವೇನು ಪಬ್ಲಿಸಿಟಿ ಮಾಡ್ತೀರ ಅದೇ ಇವತ್ತು ಪಬ್ಲಿಸಿಟಿ ಸಿನಿಮಾಗೆ ಸಿಗೋದು. ಯಾಕೆಂದರೆ ತುಂಬ ದುಡ್ಡು ಕೊಟ್ಟು ಖರ್ಚು ಮಾಡಿ ಪಬ್ಲಿಸಿಟಿ ಮಾಡೋ ತಾಕತ್ತಿಲ್ಲ ಅಂತಲೇ ಹೇಳ್ಬೋದು ಪ್ರೊಡ್ಯೂಸರಿಗೆ ಈಗ ಇದರಲ್ಲಿ. ಯಾಕೆಂದರೆ ನಾನು ಹೇಳಿದ ಪಬ್ಲಿಸಿಟಿ ಮಾಡೋಕ್ಕೆ ಆಗ್ತಾ ಇಲ್ಲ. ನಾನೀಗ ಪ್ರತಿಯೊಂದು ಕಡೆನೂ ಮಾಡಿಸ್ಬೇಕು, ನಾನು ಎಲ್ಲ ಸಿನಿಮಾ ಥರ ಸ್ಟೈಲಲ್ಲೇ ಮಾಡಬೇಕು ಅಂದ್ಕೊಳ್ತೀನಿ. ಬಟ್ ಇವ್ರು ಮಾಡ್ತಾ ಇಲ್ಲ, ಮಾಡ್ಲಿಕ್ಕೆ ಅವ್ರಿಗೆಲ್ಲ ಆಗ್ತಿಲ್ಲ. ಪಾಪ ನಾನು ಫೋರ್ಸ್ ಮಾಡೋಕ್ಕಾಗಲ್ಲ. ಈಗ ಏನಂದ್ರೆ ರಿಲೀಸ್ ಮಾಡೋ ಹಂತಕ್ಕೆ ತಂದಿದ್ದೆ ದೊಡ್ಡ ವಿಷಯ ಅವ್ರೀಗ. ಯಾಕಾಗಿ ನಾನು ಜಾಸ್ತಿ ಫೋರ್ಸ್ ಮಾಡೋಕ್ಕೆ ಹೋಗ್ತಾ ಇಲ್ಲ. ಈಗ ನನ್ನ ಕೈಯಲ್ಲಿ ಹೇಗಿದೆ ಹಾಗೆ ರಿಲೀಸ್ ಮಾಡ್ತೀನಿ ಅಂದ್ರೆ. ಆದರೆ ನಮ್ಮ ಮಿತ್ರರೆಲ್ಲ ಇದ್ದಾರೆ, ನಮ್ಮದು ಪೇಪರ್ ಮೀಡಿಯಾ ಇರ್ಬೋದು, ಟಿ ವಿ ಮೀಡಿಯಾ ಆಗಿರ್ಬೋದು, ಅವರೆಲ್ಲ ನಮ್ಗೆ ಸಪೋರ್ಟ್ ಇರುತ್ತೆ ಅನ್ನೋ ಒಂದು ಧೈರ್ಯದಲ್ಲಿ ನೀವು ರಿಲೀಸ್ ಮಾಡಿ ಅಂತ ನಾವು ಹೇಳ್ತಾ ಇದ್ದೀವಿ. ಹಾಗಾಗಿ ನೀವು ಆ ಧೈರ್ಯದಿಂದ ರಿಲೀಸ್ ಆಗ್ತದೆ. ಈ ತಿಂಗಳ 3ನೇ ವಾರ ಅಥವಾ ಎಂಡಲ್ಲಿ ರಿಲೀಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಒಳ್ಳೆ ಥಿಯೇಟ್ರ್ಗಳು ಸಿಕ್ಕರೆ ಮಾಡ್ತೀವಿ. ಹಾಗೆ ಈಗ ಆಲ್ರೆಡಿ 2 ಸಾಂಗು ಲಿರಿಕಲ್ ವಿಡಿಯೋ ರಿಲೀಸ್ ಆಗಿದೆ, ಇನ್ನೊಂದು ಫಸ್ಟ್ ನಂಬರ್ 1 ರಿಲೀಸ್ ಆಗಿದೆ. ಎಲ್ಲ ಕಡೆಯೂ ಒಳ್ಳೆ ರೆಸ್ಪಾನ್ಸ್ ಇದೆ. ನನಗೆ ರಿಲೀಸ್ ಮಾಡೋ ತನಕ ಅಷ್ಟು ಖುಷಿ ಇರಲಿಲ್ಲ, ರಿಲೀಸ್ ಆದಮೇಲೆ ಖುಷಿಯಾಗಿದೆ. ಎಲ್ಲ ಕಡೆ ಒಳ್ಳೆ ರೆಸ್ಪಾನ್ಸ್ ಇದೆ, ನೋಡಿದ್ರೆಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಈಗ ಸಾಂಗ್ ಕ್ರೆಡಿಟ್ ಕೂಡ ಪಾಪ ನನಗೆ ರಿಲೀಸ್ ಮಾಡಿದ 2 ಸಾಂಗ್ ನಮ್ಮ ಕವಿರಾಜ್ ಅವರೇ ಬರೆದಿರೋದು ಲಿರಿಕ್ಸ್ ಎಲ್ಲ. ಯಾಕೆಂದರೆ ನನ್ನ ಸಿನಿಮಾ ಅಂದರೆ ಸಾಮಾನ್ಯ ಕವಿರಾಜ್ ಇದ್ದೇ ಇರ್ತಾರೆ. ಈ ಸಿನಿಮಾದಲ್ಲಿ ಯಾರು ಕವಿರಾಜ್ ಅನ್ನೋ ಏನೋ ಒಂದು ಸಿನಿಮಾ ಹಿಟ್ ಆಗಿದೆ ಅಂದರೆ ಯಾರು ಕವಿರಾಜ್ ಬರ್ದಿಲ್ಲ ಅನ್ನೋ ಕೇಳುವ ಮಟ್ಟಕ್ಕಿದೆ. ಯಾಕೆಂದರೆ ಚೆಲ್ಲಾಟದಿಂದ ಇಲ್ಲಿ ತನಕ ನಾನು ಯಾವ ಸಿನಿಮಾನು ಮಿಸ್ ಮಾಡಿಲ್ಲ, ಎಲ್ಲ ಸಾಂಗ್ ಅವರೇ ಬರೆದಿದ್ದಾರೆ. ಅಟ್ಲೀಸ್ಟ್ ಕೊನೆ ಪಕ್ಷ ಒಂದು 2-3 ಸಾಂಗ್ ಬರೆದಿದ್ರಲ್ಲಿ ಟೋಟಲ್ 4 ಸಾಂಗ್ ಇದೆ, ಅದರಲ್ಲಿ 2 ಸಾಂಗ್ ಇವರೇ ಬರೆದಿದ್ದಾರೆ. ಈಗ ಹೊಸದಾಗಿ ನಾನು ಎಲ್ಲರ ಬಗ್ಗೆನೂ ಮೊದಲೇ ಹೇಳಿದ್ದೀನಿ. ಹೊಸದಾಗಿ ನನ್ನ ತಂಡದಲ್ಲಿ ಇವತ್ತು ಬಂದಿರೋರು ಯಾರು ಅಂದರೆ ನಯನ ಮತ್ತು ಜಗ್ಗಪ್ಪ. ಅಲ್ಲ ಈಗಲ್ಮ ಈ ಸಿನಿಮಾಕ್ಕೆ ನಯನ ಆ್ಯಕ್ಚುಲಿ ಸೆಟ್ಟಲ್ಲಿ ಇದ್ರ ಟೈಪ್ ಬಗ್ಗೆ 2 ಮಾತು ಹೇಳ್ತೀನಿ ಅಷ್ಟೇ. ನಯನ ಸೆಟ್ಟಲ್ಲಿ ಇದ್ದರೆ ಎಲ್ಲರಿಗೂ ಟೈಮ್ ಪಾಸಿಗೆ ಬೇರೆ ಏನೂ ಬೇಕಾಗಿರಲ್ಲ. ಯಾರು ನಾವು ಕಾಮಿಡಿ ಮಾಡೋದಾಗಲಿ ಏನೂ ಬೇಕಾಗಿಲ್ಲ. ಇರೋರ್ನೆಲ್ಲ ಗೋಳು ಹೊಯ್ಕೊಳ್ತಾರೆ. ಎಸ್ಪೆಷಲಿ ನಮ್ಮ ಸ್ಟ್ಯಾಂಡರ್ಡ್ MTKನಿಂದ ಹಿಡಿದು ಎಲ್ಲರನ್ನು ಗೋಳು ಹೊಯ್ಕೊಂಡು. ಬಟ್ ಯಾರು ರಾತ್ರಿ ಏನೋ ಶೂಟಿಂಗಲ್ಲಿ ನಿದ್ರೆ ಬಂದರೂ ಕೂಡ ನಿದ್ರೆ ಬರ್ದಿರಂಗೆ ಮಾಡಿಬಿಡ್ತಾರೆ. ಎಬ್ಸ್ಬಿಟ್ಟು ಎಲ್ಲರೂ ನಗ್ನಗ್ತಾ ಕೆಲಸ ಮಾಡ್ಬೇಕು, ಆ ಥರ ಮಾಡ್ತಾರೆ ಅವರು. ಹಾಗೆ ನಮ್ಮ ಜಗ್ಗಪ್ಪ ಆ್ಯಕ್ಚುಲಿ ನನ್ನ ಮೊದಲನೇ ಸಿನಿಮಾ ಇದ್ದ ನನ್ನ ಜೊತೆಲಿ ವರ್ಕ್ ಮಾಡಿರೋದವರು. ಬಟ್ ಒಳ್ಳೆ ಕಲಾವಿದ. ಆ ಸಿನಿಮಾಕ್ಕೆ ಏನು ಬೇಕು, ನನಗೆ ಕೆಲವರು ಏನು ಗೊತ್ತಾಗ ನಾನು ಯಾರು ಅಂತ ಹೆಸರು ಹೇಳೋಕ್ಕೋಗಲ್ಲ. ಕೆಲವೊಂದು ಆರ್ಟಿಸ್ಟ್ ನಾವು ಏನು ಕೊಡ್ತೀವೋ ಅದನ್ನ ಇಲ್ಲ ಒಂದು ಓವರಾಗಿ ಮಾಡ್ತಾರೆ, ಇಲ್ಲ ನಾವೊಂದು 50% 10% ಕಡಿಮೆ ಮಾಡ್ತಾರೆ. ಬಟ್ ಜಗ್ಗಪ್ಪ ಆ ಕತೆಗೆ ಏನು ಬೇಕು, ನಾವು ಏನು ಹೇಳ್ತೀವೋ ಅಷ್ಟೇ ಆ್ಯಕ್ಟ್ ಮಾಡ್ತಾರೆ. ಬಟ್ ಅದನ್ನ ಅದ್ಭುತವಾಗಿ ಮಾಡ್ತಾರೆ. ಅದು ನಂಗೆ ತುಂಬ ಖುಷಿ ಕೊಡ್ತದೆ. ಜಗ್ಗಪ್ಪ ನಿಮ್ಮದು ಆ್ಯಕ್ಚುಲಿ ಒಬ್ಬದು ಈ ಕನ್ನಡ ಇಂಡಸ್ಟ್ರಿಯಲ್ಲಿ ಇವತ್ತಲ್ಲ ನಾಳೆ ಒಂದು ಒಳ್ಳೆ ಕಲಾವಿದಾಗಿ ಬೆಳೀತಾರೆ ಅನ್ನೋ ಆಸೆ ನನಗಿದೆ. ಸರಿ, ಈಗ ಎಲ್ಲ ಹೊಸಬರು ಇರೋದ್ರಿಂದ ನಾನೇನು ಜಾಸ್ತಿ ಮಾತಾಡಲ್ಲ. ನಾನು ಏನೆಲ್ಲ ಸಿನಿಮಾ ರಿಲೀಸ್ ಮಾಡ್ತೀವಿ, ರಿಲೀಸ್ ಮಾಡಿ ಕೆಲವರು ಪ್ರೋತ್ಸಾಹ ಕೊಡಿ, ಅಷ್ಟೊಂದೇ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದು. ಥ್ಯಾಂಕ್ ಯು ಸೋ ಮಚ್. ನಮ್ಮ ಸಿನಿಮಾದ ಕತೆ ಅದೇನೆ. ನೀವು ಸಿನಿಮಾ ನೋಡಿದ್ರೆ ಅದು ಯಾಕೆ ಹೇಳ್ತಾರೆ, ಯಾವ ಥರ ಆ ಥರ ಬೆಳೆಸ್ತಾರೆ ಅನ್ನೋದು ನಮ್ಮ ಸಿನಿಮಾ ಕಥೆನೇ. ಅದು ಫುಲ್ ಸಿನಿಮಾ ನೋಡಿದಾಗ ನೀವು ನಾಳೆ ರಿಲೀಸ್ ಆಗ್ತಾಯಿಲ್ಲ, ಪ್ರೆಸ್ ಮೀಟ್ ಆದಮೇಲೆ ನೋಡಿದ್ಮೇಲೆ ಇದಕ್ಕೆ ಆನ್ಸರ್ ನಾನೇ. ಅವಾಗ ನೀವೇ ನನ್ನ ಕೇಳೋದೇ ಇಲ್ಲ ಅನಿಸುತ್ತೆ. ಪಾಸಿಟಿವ್, ಹೌದು.